MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ ಸಿಎಂ, 5 ವರ್ಷ ಪೂರ್ಣಾವಧಿಗೆ ಅವರೇ ಇರ್ತಾರೆ, ಬದಲಾವಣೆಯ ಪ್ರಶ್ನೆಯೇ ಬರೋದಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಭಾರಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯ ಯಾರು ಈ ಮಾತನ್ನ ಹೇಳೋದಕ್ಕೆ? ವರಿಷ್ಠರಿದ್ದಾರೆ ನಮ್ಮಲ್ಲಿ, ವರಿಷ್ಠರು ಆ ಮಾತನ್ನ ಹೇಳ್ತಾರೆ. ಇವ್ರು ಯಾಕೆ ಹೇಳಬೇಕು ಅಂತ DKಶಿ ಬಣ ಕೆರಳಿ ಕೆಂಡವಾಗಿದೆ. ಅದರಲ್ಲೂ ಹೈಕಮಾಂಡ್ ನಮಗೆ ಸ್ಪಷ್ಟನೆ ಕೊಟ್ಟಿದೆ. ನಮ್ಮಪ್ಪನೇ 5 ವರ್ಷ ಸಿಎಂ, ನಾನು ಹೇಳೋದನ್ನ ಹೇಳಿಬಿಟ್ಟಿದ್ದೀನಿ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ನೋಟಿಸ್ ಕೊಟ್ಟ ನೋಡ್ಕೋತೀನಿ ಅಂತ ಬೇರೆನೂ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೂಗುದಾರ ಹಾಕೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾರು ಇಲ್ವಾ ಅಥವಾ ಆಗ್ತಾನೇ ಇಲ್ವಾ? ಇವತ್ತೇನೆಲ್ಲ ನಡೀತು ಇದೇ ಕುರ್ಚಿ ಕದನದ ವಿಚಾರವಾಗಿ ಒಂದ್ಸರಿ ನೋಡ್ಕೊಂಬನ್ನಿ ಈ ರಿಪೋರ್ಟ್. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿ ಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಬೆಳಗ್ಗೆ ನಾಟಿ ಕೋಳಿ ಸಾರು, ಇಡ್ಲಿ ಸವಿದ ಸಿದ್ದರಾಮಯ್ಯನವರು DK ಶಿವಕುಮಾರ್ ನಾನು ಬ್ರದರ್ಸ್ ಅಂತ ಬಾಯಿ ತುಂಬ ಮಾತನಾಡಿದ್ರು. ಎಲ್ಲ ಒಳ್ಳೆಯದೇ ಆಗ್ತಿದೆ ಎನ್ನುವಷ್ಟರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಕಿಡಿ ಹೊತ್ತಿಸಿದ್ದಾರೆ. ನಮ್ಮಪ್ಪ ಸಿದ್ದರಾಮಯ್ಯ 5 ವರ್ಷ ಸಿಎಂ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಯತೀಂದ್ರ. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಮತ್ತೆ ದಗದಗಿಸುತ್ತಿದೆ. ಸಿಎಂ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಜೋಡೆತ್ತುಗಳು ಅಂತ ಬಿಂಬಿಸಿದ್ರು ನೋ ಯೂಸ್. ಕದನ ವಿರಾಮದಲ್ಲಿ ಮತ್ತೆ ಮಾತಿನ ಸಿಡಿಗುಂಡು ಜೋರಾಗಿದೆ. ಸಿಎಂ ಪುತ್ರ ಯತೀಂದ್ರ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಾರೆ. DCM DKಶಿ ಬಣಗಳ ಕೆಂಗಣಿಗೆ ಗುರಿಯಾಗ್ತಿದ್ದಾರೆ. ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. There is no tussle for CM post right now. I have already told you. Now everything is clear. The High Command has clearly said. As of now there will be no change in the leadership. ಮಗನ ಮಾತಿಗೆ ಅವರ ತಂದೆಯೇ ಉತ್ತರಿಸುತ್ತಾರೆ. Not following party's high command, sir. He's making again statement that my father will remain as CM for 5 years. I think CM will reply for him. Sir, there are supporters of ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಹೇಗೆ ಬದಲಿಸ್ತೀರಿ? ಯತೀಂದ್ರ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಇದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಆಗಬೇಕಾದ್ರೆ ಯಾರು ಮಾಡಬೇಕು? ನಾವು ನೀವು ಮಾಡಬೇಕಾಗ್ತದಾ? ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಬದ್ಧ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವರು ಹೇಳಿದ್ರೆ ಚಮತ್ಕಾರ. ಯಾರೂ ವರಿಷ್ಠ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾರು ಸಿಎಂ ಅಂತ ಜನಕ್ಕೆ ಕನ್ಫ್ಯೂಷನ್. ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು. ಇನ್ನೊಂದು ಕಡೆ ಅಣ್ಣ ತಮ್ಮಾಸ್ DK ಶಿವಕುಮಾರ್ ಅವ್ರ ತಮ್ಮ ನಮ್ಮ ಅಣ್ಣನೇ ಸಿಎಂ. ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪಬೇಡ್ದು, ವರ್ಡ್ ಈಸ್ ವರ್ಲ್ಡ್ ಅವರು ಒಂದು ಕಡೆ. ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾಗಲ್ಲ ಅಂತ ಯತೀಂದ್ರ ಹೇಳಿಕೆ ಕಿಚ್ಚಿಗೆ DK ಬಣ ನಿಗಿ ಕೆಂಡ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕದನ ಅಂತೂ ಇಷ್ಟಕ್ಕೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಅಧಿವೇಶನ ಇದ್ದಾಗಲೇ ಈ ಮಟ್ಟಿಗೆ ಹೊಡೆದಾಡಿಕೊಳ್ಳುವಂತ ಈ ನಾಯಕರು
ಅಧಿವೇಶನ ಮುಗಿದ ಮೇಲೆ ಇನ್ಯಾವ ಲೆಕ್ಕಕ್ಕೆ ಕುರ್ಚಿ ವಿಚಾರವಾಗಿ ಹೊಡೆದಾಡ್ಕೋಬಹುದು? ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಪರಿ ಬಿಚ್ಚಿದ ಹಾವಾದಂಗೆ ಆಗ್ತಾರೆ ಇವರೆಲ್ಲ ಅಂತ ಹೇಳಿ. ಅಂದರೆ ಮೈ ಚಳಿ ಬಿಟ್ಟು ಹೊಡೆದಾಡೋದು ಅವಾಗ. ಅಧಿವೇಶನ ಇದ್ದಾಗಲೇ ಈ ಕತೆ, ಅಧಿವೇಶನ ಮುಗಿದ ಮೇಲೆ ಎಲ್ಲರೂ ಫ್ರೀ ಆಗ್ಬಿಡ್ತಾರೆ, ಅದಕ್ಕೆ ನಿಂತು ಬಿಡೋದು, ಕುರ್ಚಿನೇ ಎಳೆದಾಡೋದು. ಸೊ ಬೆಳಗಾವಿ ಅಧಿವೇಶನ ನಡೆಯೋವರೆಗೆ ವಿರಾಮ, ಸದ್ಯಕ್ಕೆ ಮೌನ, ಆಮೇಲೆ ಐತೆ ಮಾರಿ ಹಬ್ಬ. ಅಧಿವೇಶನದ ಬಳಿಕ ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗುತ್ತೆ. ಅಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ಈಗ ಹೇಳಿ ಕಳಿಸಿದ್ದಾರೆ, ಸೆಷನ್ ಮುಗಿದು ಬಿಡ್ಲಿ, ಈ ಟೈಮ್ನಲ್ಲಿ ನೀವು ಕಿತ್ತಾಡಿದ್ರೆ ವಿರೋಧ ಪಕ್ಷದವರಿಗೆ ನಾವು ಆಹಾರ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಹೊಡೆದಾಡೋದು ಬೇಡ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಒಂದು ಸಂದೇಶ ಕೊಡಿ ಜನರಿಗೆ, ನಾವು ಚೆನ್ನಾಗೇ ಇದ್ದೀವಿ, ಒಂದಾಗೇ ಇದ್ದೀವಿ ಅಂತ, ಮುಂದಿಂದು ನಾವು ನೋಡ್ಕೋತೀವಿ ಅಂತ. ಸೊ 2 ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವ ತೀರ್ಮಾನವನ್ನ ಮಾಡಿದ್ರು? ಯಾವ ತೀರ್ಮಾನವೂ ಆಗಿಲ್ಲ. ವಾಪಸ್ ಬಂದು ಏನು ಹೇಳಿದ್ರು? ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಅಲ್ಲಿಗೆ ವೆರಿ ಸಿಂಪಲ್, ಅರ್ಥ ಮಾಡ್ಕೊಂಡ್ಬಿಡಿ, ಯುದ್ಧ ಮುಗಿದಿಲ್ಲ. ಇವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಕುರ್ಚಿ ಬಿಟ್ಟು ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಇಬ್ಬರೂ ರೆಡಿ ಇದ್ದಾರೆ ಅಂತಂದ್ರೆ, ನಾನು ಕುರ್ಚಿ ಬಿಟ್ಟು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಬೇಕಾಗಿತ್ತು, ಶೀಘ್ರದಲ್ಲೇ ನಾನು ಸಿಎಂ ಆಗ್ತೀನಿ ಅಂತ DK ಹೇಳಬೇಕಾಗಿತ್ತು. ಆದರೆ ಇಬ್ಬರು ಬಂದು ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ, ಅಲ್ಲಿಗೆ ಯುದ್ಧ ಮುಗಿದಿಲ್ಲ. ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ಈಗ ಈ ಸಿಎಂ ಕುರ್ಚಿ ಕದನ ಶಿಫ್ಟ್ ಆಗುತ್ತೆ. ವೀಕ್ಷಕರೇ, ಡಿಸೆಂಬರ್ 19 ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 19ಕ್ಕೆ ಬೆಳಗಾವಿಯ ಅಧಿವೇಶನ ಅಂತ್ಯ ಆಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಶಿಫ್ಟ್ ಟು ಡೆಲ್ಲಿ. ಡಿಸೆಂಬರ್ 19ರ ನಂತರ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಶುರುವಾಗುವ ಎಲ್ಲ ಲಕ್ಷಣಗಳು ಈಗಲೇ ಕಾಣಿಸ್ತಾ ಇದೆ. ಜನವರಿ ಮೊದಲ ವಾರದಲ್ಲಿ ಸಿದ್ದರಾಮಯ್ಯ DK ದೆಹಲಿಗೆ ಶಿಫ್ಟ್ ಆಗ್ತಾರೆ. ಈಗ ಅಲ್ಲೂ ಯಾವ ಎಲೆಕ್ಷನ್ ಇಲ್ಲ, ಇದನ್ನೇ ತಗೋತಾರೆ ಅವರು. ಸಿಎಂ DCMಗೆ ಬುಲಾವ್ ನೀಡುತ್ತಾ ಕಾಂಗ್ರೆಸ್ ಹೈಕಮಾಂಡ್, ಇಬ್ಬರನ್ನು ಕೂರಿಸಿ ಮಾತಾಡ್ತಾರ. ಅದೇನೋ ಮಾತುಕತೆ ಒಪ್ಪಂದ ಆಗಿದ್ರೆ ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವ್ರನ್ನ ಒಪ್ಪಿಸ್ಬಿಡ್ತಾರ ಹೈಕಮಾಂಡ್. ಪರಿಹಾರ ಸೂತ್ರವನ್ನ ಹುಡುಕಿ ಮನವೊಲಿಕೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸೋದು, ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸೋದು ಅಂತಂದ್ರೆ ಸಿಎಂ ಚೇರ್ನ ಬಿಟ್ಕೊಡಿ ಅಂತ ಹೇಳೋದು. ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಸಿಎಂ ಚೇರ್ನ ಬಿಟ್ಕೊಡೋದಕ್ಕೆ ಸಾಧ್ಯನಾ? ನನ್ನ ಆಪ್ತರನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲ ಶಾಸಕರ ಮುಂದೆ ಇಟ್ಬಿಡಿ, ಧ್ವನಿ ಮತದ ಮೂಲಕವೋ ಅಥವಾ ಸೀಕ್ರೆಟ್ ವೋಟಿಂಗ್ ಮೂಲಕವೋ ಆಯ್ಕೆ ಮಾಡಿಬಿಡ್ಲಿ ನಾಯಕರನ್ನ ಅವರು ಅಂತ ಅವ್ರು ಹೇಳ್ಬೋದು. ಅವರ ಆಪ್ತರು ಸುತಾರಾಮ್ ಇದಕ್ಕೆ ಒಪ್ಲಿಕ್ಕಿಲ್ಲ. ಹೈಕಮಾಂಡ್ಗೆ ಯಾರ್ಯಾರು ಯಾವ್ಯಾವ ರೀತಿ ಹೇಳಬೇಕು ಆಯಾ ರೀತಿ ಹೇಳಿ ಬಂದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗೋವರೆಗೂ, ಸಿಎಂ ಆಗಿ ಇರೋವರೆಗೂ ನಾವು ಅವರ ಜೊತೆಗೆ ಇರ್ತೇವೆ. ನೀವೇನಾದರೂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದರೆ ನಮ್ಮ ದಾರಿ ನಮಗೆ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ಗೆ ಹಲವರು ಹೇಳಿ ಬಂದಿದ್ದಾರಂತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ನ ಮನೆಯೊಂದು 3 ಬಾಗಿಲು ಅಲ್ಲ, ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು. ಈ ರೀತಿ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ. ಹಿಂಗಾಗಿ ಮನವೊಲಿಸುವ ಶತಪ್ರಯತ್ನ ಹೈಕಮಾಂಡ್ ಇಂದ ಆಗುತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅದು ಕೂಡ ಪ್ರಶ್ನೆ ಇದೆ. ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದಲೇ ಕಾಂಗ್ರೆಸ್ನಲ್ಲಿ ಹಲವು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಹಿಂಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಅವರನ್ನ ಕೂರಿಸ್ಕೋಬೇಕು, ಈ ಕಡೆ DK ಶಿವಕುಮಾರ್ನ ಕೂರಿಸ್ಕೋಬೇಕು. ಹೈಕಮಾಂಡ್ ಎಲ್ಲವನ್ನ ಮಾತಾಡಬೇಕು. ಸಿದ್ದರಾಮಯ್ಯ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗತ್ತಾ? DK ಶಿವಕುಮಾರ್ ಅವರಿಗೆ ಜನವರಿಯಲ್ಲಿ ಅದೃಷ್ಟ ಒಲಿಯುತ್ತಾ? ಈ ಎಲ್ಲ ದೊಡ್ಡ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆಗಳು ಆಗ್ತಾ ಇದೆ ಸೆಷನ್ನಲ್ಲಿ. ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಹೇಳಿದಂತಹ ಆ ಒಂದು ಮಾತು ಟಾಕ್ ಆಫ್ ದಿ ಕರ್ನಾಟಕ ಆಗ್ಬಿಡ್ತು. ಅಂತ ಮಾತನ್ನ ಏನು ಹೇಳಿದ್ರು ಸುನಿಲ್ ಕುಮಾರ್? ಜೊತೆಗೆ ಉತ್ತರ ಕರ್ನಾಟಕದ ವಿಚಾರಗಳು ಕೂಡ ಚರ್ಚೆ ಆಯಿತು. ಸುನಿಲ್ ಕುಮಾರ್ ಸಿಎಂ ವಿಚಾರವಾಗಿ ಹೇಳಿದ್ದೇನು, ಅದು ಯಾವ ರೀತಿಯ ಚರ್ಚೆಗೆ ಕಾರಣ ಆಯಿತು, ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. DK ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ.
ಕಾಣುವ ಕುರ್ಚಿಗೆ ಹಂಬಲಿಸಿದೆ ಡಿಕೆಶಿಯ ಮನ. ಸದನದಲ್ಲಿ ಬಂಡೆಕಲ್ಲೆಳೆದ ವಿ ಸುನಿಲ್ ಕುಮಾರ್. ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಕುರ್ಚಿ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಡಿಕೆಶಿ ಮನ ಎಂದು ಕಾರ್ಕಳ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. DK ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್ ಅದು ಇದು ಸಡನ್ ಆಗಿ? ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. DK ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯಿತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯಿತು? ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು, ನೀವು ಹೆಂಗೆ ಹಿಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಈ ಚೇರ್ನಲ್ಲಿ ಹಿಂದೆ ಸರಿಯೋಕು ಕಷ್ಟವಾಗ್ತಿದೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ಕುರ್ಚಿ ಆಗಿಲ್ಲ. ತೊಂದರೆ ಆದಾಗ ತೊಂದರೆ ಸರಿಪಡಿಸಬೇಕು. ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ. ಸದನದಲ್ಲಿ ಜನರ ಕುರಿತ ಚರ್ಚೆ ಜೊತೆಗೆ ಸಿಎಂ ಕುರ್ಚಿಯ ಬಗ್ಗೆ ರಸವತ್ತಾದ ಚರ್ಚೆಯೂ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ರಸವತ್ತಾದ ಚರ್ಚೆಯ ಮಧ್ಯೆ ಕುರ್ಚಿ ಕದನ ಮರೆಯಂಗಿಲ್ಲ ಇವರು. ಮತ್ತೆ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಹೋಗಿ ಬಂದು ಕುರ್ಚಿನೇ ಸುತ್ತಕೊಳ್ತಾ ಇದೆ ಇವರ ಚರ್ಚೆ. ಸೊ ಮತ್ತೊಂದು ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಕುರ್ಚಿ ಕದನ ನಿಲ್ಲೋದೇ ಇಲ್ಲ. ಸೊ ನಿಲ್ಲಿಸೋದೇಗೆ? ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಸಂಧಾನ ನಡೆಯುತ್ತಾ? ಬೆಳಗಾವಿಯಿಂದ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗೋದು ಈ ನಾಯಕರು. ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದು. ಹಾಗಿದ್ರೆ ಚರ್ಚೆ ಸಫಲವಾಗುತ್ತಾ, ವಿಫಲವಾಗುತ್ತಾ, ಏನೆಲ್ಲ ಮಾತುಗಳಲ್ಲಿ ಕೇಳಿ ಬರಬಹುದು? ಇದು ಸದ್ಯಕ್ಕಿನ ಚರ್ಚೆ ಆಗಿದೆ. ಯಾರ್ಯಾರು ಇರ್ತಾರೆ? ಡಿಸೆಂಬರ್ 19ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಯಾರ್ಯಾರು ಇರ್ತಾರೆ? KC ವೇಣುಗೋಪಾಲ್ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ. ಸೊ ಈ ಮೂವರ ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆದರೆ ಸಮಸ್ಯೆ ಏನಂತಂದ್ರೆ ಡಿಸೆಂಬರ್ 15ರಿಂದ 20ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಸಭೆಗೆ ಗೈರಾಗ್ಲಿಕ್ಕಿದ್ದಾರೆ. ಸೊ ಈ ಎಲ್ಲ ನಾಯಕರು DK ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸೊ ಡಿಸೆಂಬರ್ 19 ಅಥವಾ 20ಕ್ಕೆ ಒಂದು ಕನ್ಕ್ಲೂಷನ್ಗೆ ಬರುವ ಸಾಧ್ಯತೆ ಇದೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ. ಸೊ ಅವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ DK ಶಿವಕುಮಾರ್ CM ಆಗೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ಮುಖ್ಯವಾದಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಅವತ್ತೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ? ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಧಿವೇಶನದ ನಂತರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಮತ್ತು ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು.
ಇನ್ನು ನೆಕ್ಸ್ಟ್, ಬೆಂಗಳೂರಿನಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇದು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಯಾವೆಲ್ಲ ಚರ್ಚೆಗೆ ವೇದಿಕೆ ಆಗಿತ್ತು, ಯಾರೆಲ್ಲ ಬಂದರು, ಏತಕ್ಕಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ನೀವೇ ನೋಡಿ. ಬೆಳಗಾವಿಯಲ್ಲೂ ಸಿದ್ದು ಡಿನ್ನರ್ ಪಾಲಿಟಿಕ್ಸ್, ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಭೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಭೋಜನಕೂಟ ಆಯೋಜನೆ ಆಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಫಿರೋಜ್ ಸೇಠ್ ಮನೆಯ ಡಿನ್ನರ್ಗೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಅಹಿಂದ ನಾಯಕರು ಕೂಡ ಹೋಗಿದ್ರು. ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಸೇರಿದಂತೆ 30ಕ್ಕೂ ಅಧಿಕ ಖಾದ್ಯಗಳನ್ನು ಉಣಬಡಿಸಲಾಗಿದೆ. ಡಿನ್ನರ್ ಪಾರ್ಟಿ ಅಂದ ಮೇಲೆ ಕೇವಲ ಡಿನ್ನರ್ ಅಷ್ಟೇ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಫೈನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತಾ ಸರ್? ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಎಲ್ಲ ಸ್ನೇಹಿತರು ಕೂಡಿದ್ವಿ, ಅದರಲ್ಲೇನು ತಪ್ಪು? ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದರೆ ಡಿನ್ನರ್ಗೆ ನಾವು ಭಾಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ಡ್ ಅಷ್ಟೇ. ವಾಲ್ಮೀಕಿ ಶಾಸಕರಿಂದಲೂ ಪ್ರತ್ಯೇಕ ಸಭೆ. ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ವಾಲ್ಮೀಕಿ ಶಾಸಕರ ಪ್ರತ್ಯೇಕ ಸಭೆ ನಡೆದು ಹೋಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಾಲ್ಮೀಕಿ ಜಾತ್ರೆ, ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆ ಬಳಿಕ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ದಲಿತ ಸಿಎಂ ಬಾಂಬ್ ಹಾಕಿದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿ ಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಯಾರ್ಯಾರನ್ನು ಮಾಡಬೇಕು ಅಂತ ಭಾಳ ಜನ ಇದ್ದಾರೆ. ನಮ್ಮ ಅದು ಹೇಳಿ ಸರ್, ಕಂಟಿನ್ಯೂ ಹೇಳಿ. 4-5 ಜನ ಇದ್ದಾರೆ, ಯಾರಾದರೂ ಸಂತೋಷ. ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಸಿದ್ದರಾಮಯ್ಯ ಪಟಾಲಂ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಡಿಕೆಶಿಯನ್ನ ಕಟ್ಟಿಹಾಕಲು ಅಲ್ಲೇ ಅಡಿಗಲ್ಲು ಬಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲವೂ ಅಂದ್ಕೊಂಡಂತೆ ಆದರೆ ಜನವರಿ 9ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕಾ ಅಂತ ಹೇಳ್ತಾ ಇವೆ ಕೆಲವು ರಾಜಕೀಯ ಮೂಲಗಳು. ಯಾಕೆ ಜನವರಿ 9? ಜನವರಿ 9ನ್ನ ಆಯ್ಕೆ ಮಾಡೋದಕ್ಕೂ ಒಂದು ಬಲವಾದ ಕಾರಣ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಂಘರ್ಷ ಅಂತೂ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾನೆ ಇದೆ. ಯಾರು ಏನೇ ಹೇಳಿದರೂ ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಕ್ಯಾರೇ ಅಂತ ಇಲ್ಲ. ಡಿ ಕೆ ಶಿವಕುಮಾರ್ ಸಂಘಟನಾ ಚತುರ, ಮಾಸ್ ಲೀಡರ್. ಡಿ ಕೆ ಶಿವಕುಮಾರ್ ಅವರಿಗೆ ಕ್ಯಾಪಬಿಲಿಟಿ ಇರಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ ಗೊತ್ತಿದೆ. ಚುನಾವಣೆ ಮುಗಿದ ನಂತರ 130ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಅತ್ಯಂತ ವಿಶ್ವಾಸದಿಂದ ಮತ್ತೆ ಮತ್ತೆ ಒತ್ತಿ ಹೇಳಿದಂತಹ ನಾಯಕ ಡಿ ಕೆ ಶಿವಕುಮಾರ್. ಅವರಿಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಇಷ್ಟು ಮಾರ್ಜಿನ್ನಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಲೂ ಹೇಳ್ತಾ ಇದ್ರು. ಅವ್ರ ಲೆಕ್ಕಾಚಾರನೇ ಡಿಫ್ರೆಂಟ್ ಆಗಿತ್ತು. ಅವ್ರು ಹೇಳ್ದಂಗೆ ಆಯಿತು ಕೂಡ. ಎಕ್ಸಿಟ್ ಪೋಲ್ಗಳಲ್ಲಿ ಬೇರೆ ಡಿಜಿಟ್ಸ್ಗಳಿದ್ರೆ ಇವರಿಗೆ ಒಂದು ಬಲವಾದ ನಂಬಿಕೆ ಇತ್ತು. ಇಲ್ಲ ಇನ್ನೂ ಕಡಿಮೆ ಕೊಟ್ಟಿದ್ದಾರೆ, ನೋಡ್ತಾ ಇರಿ, 130ಕ್ಕೆ ಜಾಸ್ತಿ ಸ್ಥಾನಗಳನ್ನು ನಾವು ಗೆಲ್ತೀವಿ, 130+ ಬರೆದಿಟ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಆ ಮಟ್ಟಿಗೆ ರಾಜ್ಯದಾದ್ಯಂತ ಸಂಘಟನೆಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್. ಹಿಂಗಾಗಿ 130ಕ್ಕೂ ಹೆಚ್ಚು ಸ್ಥಾನಗಳು ಬಂದವು. ಈಗ ಸದ್ಯ ಇಂಥ ಮಹಾನಾಯಕ ಮಹಾಮೌನವನ್ನ ವಹಿಸಿದ್ದಾರೆ. 30 ದಿನಗಳ ಕಾಲ ಮಹಾಮೌನ ತಪಸ್ಸನ್ನ ಆರಂಭಿಸಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿ ಮೌನದ ಹಿಂದೆ ದೊಡ್ಡ ರಾಜಕೀಯದ ಲೆಕ್ಕಾಚಾರ ಇದೆ. ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಏನೋ ಒಂದು ಮಾಡ್ತಾರೆ ಅಂತ ಲೆಕ್ಕ. ಡಿ ಕೆ ಶಿವಕುಮಾರ್ ಈ ಹಿಂದೆ ಸೆಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಮ್ಮಿದ್ರು. ಅಶ್ವಥ್ ನಾರಾಯಣ್ ಹಾಸ್ಯ ಚಿಟಾಕಿಯನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಯಾರೋ ಕೆಮ್ತಿದ್ದಾರೆ ಅಂತಂದ್ರೆ ಯಾರಿಗೋ ಏನೋ ಆಗುತ್ತೆ ಅಂತ ಲೆಕ್ಕ ಅಂತ ಹೇಳಿ, ನಾನು ಕೆಮ್ಮಿದ್ರು ನೀವು ಸಂಶಯ ಮಾಡ್ಕೊಳ್ತೀರಲ್ಲ ಅಂತ ಡಿ ಕೆ ಶಿವಕುಮಾರ್ ಹಾಸ್ಯ ಚಟಾಕಿಯನ್ನು ಆರಿಸಿದ್ರು.
ನೀವು ಕೆಮ್ತೀರಿ ಅಂದ್ರೆ ಏನೋ ಒಂದು ಆಗುತ್ತೆ ಅಂತ ಲೆಕ್ಕ, ಅದಕ್ಕೆ ನಾವು ಹೀಗೆ ಹೇಳಿದ್ವಿ ಅಂತ. ಸೊ ಡಿ ಕೆ ಶಿವಕುಮಾರ್ ಕೆಮ್ಮಿದ್ರೂ ಲೆಕ್ಕಾಚಾರ, ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ ಅಂತಂದ್ರೂ ಲೆಕ್ಕಾಚಾರ. ಪ್ರತಿಪಕ್ಷಗಳನ್ನ ವೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಪ್ರತಿಪಕ್ಷ ಮಾತ್ರ ಅಲ್ಲ, ತಮ್ಮದೇ ಪಕ್ಷದಲ್ಲಿರುವಂತಹ ಬಗಲ್ ಮೇ ದುಶ್ಮನ್ ಹಿತಶತ್ರುಗಳನ್ನು ಕೂಡ ಅವರು ಸೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ. ಮುಂದೆ ಏನೋ ಒಂದು ದೊಡ್ಡದು ಕಾದಿದೆ, ಮೌನವಾಗೇ ಅದನ್ನ ಪಡೆದುಕೊಳ್ಳೋಣ ಅನ್ನುವಂತಹ ಲೆಕ್ಕಾಚಾರ ತಂತ್ರ ಡಿ ಕೆ ಶಿವಕುಮಾರ್ ಅವರದ್ದು. ಕಾಂಗ್ರೆಸ್ಸಿಗರ ಬಗ್ಗೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಮೌನವನ್ನ ವಹಿಸುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಜನವರಿ 9ನೇ ತಾರೀಕು ಕನಕಾಧಿಪತಿಯ ಮಹಾ ಆಸೆ ಈಡೇರುತ್ತಾ? ಕನಕಪುರಕ್ಕೆ ಅಧಿಪತಿ ಕನಕಾಧಿಪತಿ ಡಿ ಕೆ ಶಿವಕುಮಾರ್, ಇವರ ಮಹದಾಸೆ ಮುಖ್ಯಮಂತ್ರಿ ಆಗೋದು. ಅದು ಜನವರಿ 9ನೇ ತಾರೀಕು ಈಡೇರುತ್ತಾ? 30 ದಿನಗಳ ಕಾಲ ಬಹಿರಂಗ ಹೇಳಿಕೆಗಳಿಂದ ಡಿ ಕೆ ಶಿವಕುಮಾರ್ ದೂರವಾಗಿದ್ದಾರೆ. ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್. ಮೌನದ ಹಿಂದೆ ಸೋತು ಗೆಲ್ಲುವ ದೊಡ್ಡ ರಾಜಕೀಯ ಡಿ ಕೆ ಶಿವಕುಮಾರ್ ಅವರ ತಂತ್ರ. ಇಂಥ ಹಲವು ರಾಜಕೀಯ ಪಟ್ಟುಗಳನ್ನು ಅವರು ಬಲ್ಲರು. ಎಂತೆಂಥ ರಾಜಕಾರಣಿಗಳ ಗರಡಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಳಗಿದ್ದಾರೆ. ಸೊ ಆ ರೀತಿಯ ತಂತ್ರಗಳನ್ನು ಬಳಸುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು. ಡಿ ಕೆ ಶಿವಕುಮಾರ್ 30 ದಿನದ ಮೌನ ತಪಸ್ಸಿಗೆ ಕಾರಣ ಆ ಜನವರಿ 9 ವೀಕ್ಷಕರೇ. ಅಧಿವೇಶನದ ಬಳಿಕ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ಆಗುತ್ತೆ. ಜನವರಿ 2ನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ, 2ನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ ಹೊರಬೀಳುವ ಎಲ್ಲ ಸಾಧ್ಯತೆಗಳು ಅಧಿಕವಾಗಿದೆ. ಹಿಂಗಾಗಿ ಜನವರಿ 9 ಬಿಗ್ ಡೇ ಫಾರ್ ಡಿ ಕೆ. ಅತ್ಯಾಪ್ತರ ಮುಂದೆ ತನ್ನ ಮೌನ ರಹಸ್ಯವನ್ನ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಜನವರಿ 9ನೇ ತಾರೀಕಿನಂದೇ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಏನದು ಜನವರಿ 9ರ ರಹಸ್ಯ? ಜನವರಿ 9ಕ್ಕೆ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಹೇಳ್ಕೊಳ್ತಾ ಇದೆಯಂತೆ. ಹಾಗಿದ್ರೆ 10ನೇ ತಾರೀಕಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಕರೆಯುವ ದಿನಗಳು ಬರುತ್ತಾ? ಡಿ ಕೆ ಶಿವಕುಮಾರ್ ಅವರ ಆ ಮಹದಾಸೆ ಈಡೇರುತ್ತಾ? ಎಲ್ಲವೂ ಅಂದ್ಕೊಂಡಂತೆ. ಆದರೆ ಆ ಮೌನದ ಹಿಂದೆ ಇರುವಂತಹ ದೊಡ್ಡ ಉದ್ದೇಶ ಇದ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ನೋಡೋಣ, ಡಿ ಕೆ ಶಿವಕುಮಾರ್ ಅವರ ಮಹಾ ತಪಸ್ಸಿನ ಹಿಂದೆ ಯಾವ ರೀತಿಯ ಫಲ ಇದೆ ಅನ್ನುವಂಥದ್ದು ಶೀಘ್ರದಲ್ಲಿಯೇ ಗೊತ್ತಾಗಲಿಕ್ಕಿದೆ. ಜನವರಿ 9 ಹಲವು ವಿಚಾರಗಳಿಗೆ ವಿಶೇಷ ಆಗ್ತಾ ಇದೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಜನವರಿ ತಿಂಗಳಲ್ಲಿ ಮುರಿಲಿಕ್ಕಿದ್ದಾರೆ. ಮತ್ತೊಂದು ಕಡೆ ಆ ದಾಖಲೆಯನ್ನ ಮುರಿದು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡುವ ಲೆಕ್ಕಾಚಾರವೂ ಕೂಡ ಇದೆ ಸಿದ್ದರಾಮಯ್ಯ ಅವರು. ಹಿಂಗಾಗಿ ಡಿ ಕೆ ಶಿವಕುಮಾರ್ ಲೆಕ್ಕ ಹಾಕೊಂಡು ಕೂತಿದಾರಾ? ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಜನವರಿ 9. ಇನ್ನು ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್. ಸುವರ್ಣಸೌಧದಿಂದ ಏನು ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಅಂತ ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವಂತಹ ಈ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಬಸನಗೌಡರು. ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದವ್ರು 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳೋದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿ. ಉತ್ತರ ಕರ್ನಾಟಕ ಭಾಗಕ್ಕೆ ನಿರಂತರವಾಗಿ
ಯಾವ ರೀತಿ ಎಷ್ಟರ ಮಟ್ಟಿಗೆ ಎಂತೆಂಥ ಅನ್ಯಾಯಗಳು ಆಗಿದೆ ಅನ್ನೋದನ್ನ ಈಗ ಪಕ್ಕಾ ಲೆಕ್ಕ ಕೊಡ್ತಾ ಹೋಗ್ತೀವಿ. ಯಾಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮತ್ತೆ ಕೇಳಿ ಬರುತ್ತೆ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಕಾರಣ ಆಗುತ್ತೆ. ರಾಜ್ಯಭಾರ ಮಾಡುವಂಥವರು ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು, ಎಲ್ಲವೂ ನಮ್ಮದೇ, ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಸೂತ್ರ ನಮ್ಮನ್ನ ಆಳೋರ ಹತ್ರ ಇದ್ದಾಗ ಈ ತಾರತಮ್ಯಗಳು ಇರೋದಿಲ್ಲ. ಉತ್ತರ ಕರ್ನಾಟಕ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ಬಹಳ ಮುಖ್ಯವಾದಂತಹ ವಿಚಾರ, ಉತ್ತರ ಕರ್ನಾಟಕ ಭಾಗದ ಜನರನ್ನ ವಲಸೆ ಬರೋದನ್ನ ನಿಲ್ಲಿಸಬೇಕು ಈ ರಾಜಕಾರಣಿಗಳು. ಮೊದಲು ಬೆಂಗಳೂರಿನಲ್ಲೇ ನೀವು ಹುಡುಕಿ ಎಷ್ಟು ಜನ ವಲಸೆ ಬಂದಿದ್ದಾರೆ, ಕಟ್ಟಡ ಕಾರ್ಮಿಕರು ಎಷ್ಟು ಜನ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಅಲ್ಲಿನ ಭೂಮಿ ಹಲವು ಕಡೆ ಬಂಗಾರ ಬಿತ್ತಿ ಬಂಗಾರ ತೆಗೆಯುವಂಥ ಭೂಮಿಗಳು. ಇನ್ನ ಅಲ್ಲಿರುವಂತಹ ಫಲವತ್ತತೆ ಮತ್ತು ಸಂಪದ್ಭರಿತವಾದಂತಹ ನೆಲ ಎಲ್ಲವನ್ನ ಸಮರ್ಪಕವಾಗಿ ಕಲ್ಪಿಸಿಕೊಟ್ಟರೆ ಉತ್ತರ ಕರ್ನಾಟಕ ಭಾಗದವರು ಈ ಕಡೆ ಬರದೇ ಇಲ್ಲ. ಆದರೆ ನೀವು ಮಾಡ್ತಾ ಇರೋದೇನು? ಏನನ್ನೂ ಕೂಡ ಸೃಷ್ಟಿ ಮಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಇದೆಯಾ? ಝೀರೋ. ಕೈಗಾರಿಕೆಗಳು ಬರ್ತಾ ಇದೆಯಾ? ಝೀರೋ. ವಲಸೆ ಹೋಗೋದನ್ನ ತಪ್ಪಿಸ್ತಾ ಇದ್ದೀರಾ? ಝೀರೋ. ದಿನ ಎದ್ದು ಬಿದ್ದು ಆ ರಸ್ತೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ, ಇನ್ನೂ ರಸ್ತೆಗೆ ಹೊಡೆದಾಡುವಂಥ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕದಲ್ಲಿ. ಫ್ಯಾಕ್ಟ್ರಿಗಳಿಗಲ್ಲ, ಸೌಲಭ್ಯಗಳಿಗಲ್ಲ, ರಸ್ತೆಗೆ ಹೊಡೆದಾಡಬೇಕು. ಇದಕ್ಕೆಲ್ಲ ಕಾರಣೀಕರ್ತರು ಯಾರು? ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ನೋಡಿ. ದಕ್ಷಿಣ ಕರ್ನಾಟಕ ಭಾಗದಿಂದ ಇಲ್ಲಿವರೆಗೂ 14 ಮುಖ್ಯಮಂತ್ರಿಗಳಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಆಗಿದ್ದು ಕೇವಲ 7 ಮುಖ್ಯಮಂತ್ರಿಗಳು. ಅದು ವೀರೇಂದ್ರ ಪಾಟೀಲ್ ಅಂತವ್ರನ್ನ ಬೀಳಿಸ್ಬಿಟ್ರಿ ಇವರು. ಇನ್ನ ವಿಧಾನಸಭೆ ಸ್ಥಾನಗಳು 128 ದಕ್ಷಿಣ ಕರ್ನಾಟಕದಲ್ಲಿ, ಬರೀ 96 ಉತ್ತರ ಕರ್ನಾಟಕ ಭಾಗದಲ್ಲಿ. ಲೋಕಸಭೆ ಸ್ಥಾನಮಾನ ದಕ್ಷಿಣ ಕರ್ನಾಟಕದಲ್ಲಿ 16, ಉತ್ತರ ಕರ್ನಾಟಕದಲ್ಲಿ ಬರೀ 12. ವಿಧಾನ ಪರಿಷತ್ನ ಸ್ಥಾನಗಳು ದಕ್ಷಿಣ ಕರ್ನಾಟಕ ಭಾಗಕ್ಕೆ 52, ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬರೀ 23. ಉತ್ತರ ಕರ್ನಾಟಕ ಆದಾಯವನ್ನ ನೀವು ಬಿಟ್ಕೊಡ್ತೀರಾ? ಎಲ್ಲ ಆದಾಯಗಳನ್ನು ಇಟ್ಕೊಂಡು ಯಾಕೆ ಅಭಿವೃದ್ಧಿ ಮಾಡಲ್ಲ? ವಿಧಾನಸಭೆಯ ನೌಕರರು ಎಷ್ಟು ಜನ ಇದ್ದಾರೆ ನೋಡಿ ದಕ್ಷಿಣ ಕರ್ನಾಟಕ ಭಾಗದಿಂದ, ಬರೋಬ್ಬರಿ 8209. 8209 ವಿಧಾನಸಭೆಯಲ್ಲಿ ನೌಕರರು ದಕ್ಷಿಣ ಕರ್ನಾಟಕ ಭಾಗದಿಂದ. ಉತ್ತರ ಕರ್ನಾಟಕ ಭಾಗದಿಂದ 697, ಬರೀ 697. ಎಲ್ಲಿದೆ ಸಮಾನತೆ ಅನ್ನುವಂಥದ್ದು? ಎಲ್ಲಿದೆ? ಇನ್ನು ರಾಜ್ಯೋತ್ಸವ ಪ್ರಶಸ್ತಿ 264 ರಾಜ್ಯೋತ್ಸವ ಪ್ರಶಸ್ತಿಗಳು ದಕ್ಷಿಣ ಕರ್ನಾಟಕ ಭಾಗದವರಿಗೆ, ಬರೀ 50 ಉತ್ತರ ಕರ್ನಾಟಕ ಭಾಗದವರಿಗೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭೆಗಳಿಗೆ ಕಡಿಮೆ ಇಲ್ಲ. ಎಂತೆಂಥ ಪ್ರತಿಭೆಗಳಿದೆ, ಗ್ರಾಮೀಣ ಪ್ರತಿಭೆಗಳು. ಅಂಥವರನ್ನ ಗುರುತಿಸಿ ಸಾಧನೆ ಮಾಡಿದಂಥ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿದ್ದಾರೆ ಕಲಾವಿದರು. ಹಲವು ಸಾಧನೆಗಳನ್ನು ಮಾಡಿದಂಥವರಿದ್ದಾರೆ ಹಲವು ಕ್ಷೇತ್ರಗಳಲ್ಲಿ. ಅಂಥವರನ್ನ ಗುರುತಿಸುವ ಕೆಲಸ ಸರ್ಕಾರದಿಂದ ಆಗಿಯೇ ಇಲ್ಲ. ಬರೀ ಇಲ್ಲೇ ಅಕ್ಕಪಕ್ಕ ನೋಡ್ಕೊಂಡ್ಬಿಡೋದು. ಬೆಂಗಳೂರು ಸುತ್ತಮುತ್ತ ಇರೋರಷ್ಟೇ ಇವರಿಗೆ. ಉತ್ತರ ಕರ್ನಾಟಕ, ದೂರದ ಉತ್ತರ ಕರ್ನಾಟಕದವರು ಇದು ಸಂಬಂಧನೇ ಇಲ್ಲ. 264 ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕರ್ನಾಟಕ ಭಾಗದವರಿಗೆ ಸಿಕ್ಕಿದೆ, ಬರೀ 50 ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕೆ ಅಲ್ಲಿ ಸಾಧಕರಿಲ್ವಾ? ಸಾಧನೆ ಮಾಡಿದವರಿಲ್ವಾ? ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಆ ರೀತಿಯ ಪರಿಸ್ಥಿತಿ ಸರ್ಕಾರದವ್ರಿಗೆ ಬಂದಿದೆ. ಎದುರುಗಡೆನೆ ಕಾಣಿಸ್ತಿದ್ದಾರೆ ಸಾಧಕರು, ಆದರೆ ಇವ್ರು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ದುರ್ಬಿನ್ ಹಾಕೊಂಡಾದ್ರೂ ನೋಡಿ. ಇನ್ನು ಕಂದಾಯ ಗ್ರಾಮಗಳು 20,177 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 9,574 ಉತ್ತರ ಕರ್ನಾಟಕದಲ್ಲಿ. ಪ್ರಾಥಮಿಕ ಶಾಲೆಗಳು ಎಷ್ಟಿದೆ? ದಕ್ಷಿಣ ಕರ್ನಾಟಕ ಭಾಗದಲ್ಲಿ 35,000 ಶಾಲೆಗಳು, 35,343 ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ 25,170 ಶಾಲೆಗಳು. ಆ ಇರುವ ಶಾಲೆಗಳಿಗೂ ಸರಿಯಾಗಿ ಮೇಲ್ಛಾವಣಿ ಇಲ್ಲ, ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಇರುವ ಶಾಲೆಗಳಿಗೆ ಶಿಕ್ಷಕರಿಲ್ಲ. ಹೀಗೆ 10 ಹಲವು ಸಮಸ್ಯೆಗಳು. ಯಾವಾಗ ನೀವು ತಿರುಗಿ ನೋಡೋದು ಉತ್ತರ ಕರ್ನಾಟಕದ ಕಡೆ? ಇನ್ನು ಎಷ್ಟು ಅಧಿವೇಶನಗಳಾಗಬೇಕು ನಿಮಗೆ ಬೆಳಗಾವಿಯಲ್ಲಿ? ಪ್ರೌಢಶಾಲೆಗಳ ಲೆಕ್ಕನೂ ತಗೊಳ್ಳಿ.
9,296 ಪ್ರೌಢಶಾಲೆಗಳು ದಕ್ಷಿಣ ಕರ್ನಾಟಕ ಭಾಗದಲ್ಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ 5,847. ಯಾಕೆ? ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಕಲಿಬಾರ್ದಾ? ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಶಾಲೆಗೆ ಹೋಗಬಾರ್ದಾ? ಉತ್ತರ ಕರ್ನಾಟಕದ ಮಕ್ಕಳು ಶಾಲೆಗೆ ಹೋಗಿ ಜಾಣರಾಗಿ ಸಮಾಜಕ್ಕೆ ಒಂದು ಒಳ್ಳೆ ಶಕ್ತಿಯಾಗಿ ಬರಬಾರ್ದಾ? ಸರ್ಕಾರ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಲ್ವಾ? ಪದವಿ ಪೂರ್ವ ಸರ್ಕಾರಿ ಕಾಲೇಜ್ 760 ಇದೆ, ಈ ಕಡೆ 476. ಕೇವಲ 476 ಕಾಲೇಜುಗಳಿಂದ ಏನು ಮಾಡೋದಕ್ಕೆ ಸಾಧ್ಯ? ಹೈಸ್ಕೂಲ್ಗಳಿಂದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ. ಅವರೆಲ್ಲ ಉತ್ತರ ಕರ್ನಾಟಕ ಭಾಗದ ರೈತರು ಹೊಲ ಮನೆ ಮಾರಿ ಬೆಂಗಳೂರಿಗೆ ಕಲಿಯಕ್ಕೆ ಬರಬೇಕಾ? ಅಲ್ಲಿಯೇ ನೀವು ಅವ್ರಿಗೆ ಕಾಲೇಜನ್ನು ಕಟ್ಟಿಕೊಟ್ರೆ ಅವ್ರು ಹೊಲ ಮಾರಲ್ಲ, ಮನೆ ಮಾರಲ್ಲ, ಬೇರೆಯವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡಲ್ಲ. ಅಲ್ಲಿ ಯಾಕೆ ಸರಿಯಾದ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ನೀವು? ಬರೀ ನಿಮ್ಮ ಮಕ್ಕಳೇ ಜನರಾಗಬೇಕು. ನಿಮ್ಮ ಮಕ್ಕಳು ಮನೆಯಿಂದ ಆಚೆ ಒಂದೇ ಒಂದು ಕಾಲಿಟ್ರೆ ಕಾಲೇಜೇ ಸಿಗಬೇಕು. ಉತ್ತರ ಕರ್ನಾಟಕ ಭಾಗದವರಿಗೆ ಈ ವ್ಯವಸ್ಥೆಯನ್ನು ಯಾಕೆ ಮಾಡಿಕೊಡ್ತಾ ಇಲ್ಲ ನೀವು? 476 ಸರ್ಕಾರಿ ಕಾಲೇಜುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ, 760 ಪದವಿ ಪೂರ್ವ ಸರ್ಕಾರಿ ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ. ಯಾಕೆ ಈ ತಾರತಮ್ಯ? ಬೆಂಗಳೂರಿಗೆ ನಾವು ಬರಬೇಕು ಅಂತಂದ್ರೆ ಹೊಲ ಮನೆ ಮಾರ್ಕೊಂಡು ಬರಬೇಕು. ಆ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥವ್ರು ನಮ್ಮನ್ನು ಆಳ್ತಾ ಇರೋರು. ನಿಮ್ಮ ಈ ತಾರತಮ್ಯದಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರಿ ಕಾನೂನು ಕಾಲೇಜುಗಳು ಎಷ್ಟಿದೆ? 58 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 34 ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾಕೆ? ಕಾನೂನಿನ ಅರಿವು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಆಗೋದು ಬೇಡವಾ? ದಕ್ಷಿಣ ಕರ್ನಾಟಕದ ಭಾಗದ ಮಾತ್ರ ಕಾನೂನಿನ ಅರಿವು ಆಗಬೇಕಾ ಅನ್ನುವಂಥದ್ದು ಉತ್ತರ ಕರ್ನಾಟಕ ಜನರ ಪ್ರಶ್ನೆ ಆಗಿದೆ. ಮಾಡಬೇಕು, ಅವ್ರಿಗೆ ಹಕ್ಕಿದೆ, ಯಾಕೆ ಮಾಡಬಾರ್ದು? ಮೆಡಿಕಲ್ ಕಾಲೇಜುಗಳ ವಿಚಾರಕ್ಕೆ ಬನ್ನಿ. 582 ಮೆಡಿಕಲ್ ಕಾಲೇಜು ದಕ್ಷಿಣ ಕರ್ನಾಟಕ ಭಾಗದಲ್ಲಿ, 337 ಉತ್ತರ ಕರ್ನಾಟಕ ಭಾಗದಲ್ಲಿ. ಪಕ್ಕಾ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಎಷ್ಟು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕಕ್ಕೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಬರೀ 45 ಉತ್ತರ ಕರ್ನಾಟಕ ಭಾಗಕ್ಕೆ. ಬರೀ 45 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹೆಚ್ಚು ಮಾಡಿ ತಾಂತ್ರಿಕವಾಗಿ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಮುಂದೆ ಬರೋದು ಯಾವಾಗ? ನೀವೇ ಅನ್ಯಾಯ ಮಾಡ್ತಾ ಇದ್ದೀರಿ ನಮ್ಮನ್ನು ಆಳ್ತಾ ಇರೋರು. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಮಾರಕ ಆಗ್ತಾ ಇರುವಂಥವ್ರು ಈ ರೀತಿ ತಾರತಮ್ಯ ಮಾಡ್ತಾ ಇರುವಂಥ ರಾಜಕಾರಣಿಗಳು. ಇದು ನಿನ್ನೆ ಮೊನ್ನೆಯ ತಾರತಮ್ಯ ಅಲ್ಲ, ಮೊದಲಿನಿಂದನೂ ಕೂಡ. ಕರ್ನಾಟಕ ಏಕೀಕರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದ ಹಲವರು ಮಹನೀಯರು ಶ್ರಮಿಸಿದರು. ಈ ರೀತಿ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅವಾಗ? ಹೂವಿಲಗೋಳ್ ನಾರಾಯಣ ರಾವ್, ಆಲೂರು ವೆಂಕಟರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳಿದರು. ಇದು ದಕ್ಷಿಣ ಕರ್ನಾಟಕ ಮಾತ್ರ ಉದಯ ಆಗದ? ಉತ್ತರ ಕರ್ನಾಟಕ ನಿಮಗೆ ಸಂಬಂಧ ಇಲ್ವಾ? ಇನ್ನು ಆರೋಗ್ಯ ಘಟಕಗಳು 31 ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಬರೀ 9 ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ 9. ಮೂಲ ಸೌಕರ್ಯ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಸರ್ಕಾರ ಅನ್ನುವಂಥದ್ದು ಎಲ್ಲಿದೆ? ಮೆಡಿಕಲ್ ಕಾಲೇಜ್ ಇಲ್ಲ, ಆರೋಗ್ಯ ಘಟಕ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಬರ್ತೀನಿ ನೋಡಿ. ಈಗ 1496 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಬರೀ 875 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉತ್ತರ ಕರ್ನಾಟಕ ಭಾಗದಲ್ಲಿ. ಯಾರಿಗಾದರೂ ಏನಾದರೂ ಆದರೆ ಸಡನ್ಲಿ ಹಾಸ್ಪಿಟಲ್ಗೆ ಹೋಗಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಅಂತಂದರೆ ಹಲವು ಊರುಗಳಲ್ಲಿ ಈಗಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಇಲ್ಲ. ಒಂದು 15-20 ಕಿಲೋಮೀಟರ್ ಹೋಗ್ಬೇಕು ಅವರು. ಅಲ್ಲಿವರೆಗೂ ಹೋಗೋದಕ್ಕೆ ಇನ್ನೂ ಏನೇನು ಆಗ್ಬಿಡುತ್ತೋ ಆ ಗ್ಯಾಪಲ್ಲಿ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಯಾವ ರೀತಿ ಇದೆ? ಆ ಡಾಕ್ಟರ್ ಇಂಜೆಕ್ಷನ್ ಮಾಡಬೇಕು ಅಂದ್ರೆ ಬೇರೆ ಕಡೆ ಬರೆದು ಕೊಡಬೇಕು, ಮೆಡಿಸಿನ್ ಬೇಕು ಅಂದರೆ ಬೇರೆ ಕಡೆ ಬರೆದು ಕೊಡಬೇಕು. ಬಹುತೇಕ ಕಡೆ ಈ ರೀತಿಯ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ಬಿಡ್ಲಿ ಅವರು. ಇನ್ನು ಅಲ್ಲಿರುವಂಥ ಡಾಕ್ಟರ್ಸ್ ಎಂಥವರನ್ನು ನೇಮಕ ಮಾಡ್ಕೊಂಡಿದ್ದೀರಿ? ಎಲ್ಲ ಕಡೆ ಈ ರೀತಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಬಹುತೇಕ ಕಡೆ ಸಮಸ್ಯೆಗಳಂತೂ ಖಂಡಿತವಾಗಿಯೂ ಇದೆ. ಬರೀ 875 ಇಡೀ ಉತ್ತರ ಕರ್ನಾಟಕದಲ್ಲಿ ಬರೀ 875 ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಯಾವ ಲೆಕ್ಕಾಚಾರ ಇದು? ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ ಒಂದು, ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ.
ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಇಲ್ಲ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ವಿಜಯಪುರಕ್ಕೆ ವಿಮಾನ ನಿಲ್ದಾಣ ಮಾಡಿರಿ, ಅಲ್ಲಿ ಬೀಳುವಂಥ ವಿಮಾನ ಬರ್ತಾವೆ, ಗಿಡ 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 ಅಂತ ಬಿದ್ದು ಬಿಡವು. ಇಂಥ ವಿಮಾನಗಳನ್ನು ನೀವು ನಮಗೆ ಕಳಿಸ್ತಾ ಇದ್ದೀರಿ, ಏರ್ಪೋರ್ಟು ಇಲ್ಲ, ವಿಮಾನನೂ ಇಲ್ಲ. ಯಾಕೆ ಈ ರೀತಿಯ ತಾರತಮ್ಯ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಿಡಿ ಹೋಗಲಿ, ಕಡೆಗೆ ಏರ್ಪೋರ್ಟ್ ಆದರೂ ಮಾಡಿ. ಆ ಏರ್ಪೋರ್ಟ್ ಸುಸಜ್ಜಿತವಾಗಿ ಸರಿಯಾಗಿ ಸೇವೆ ಒದಗಿಸುವ ರೀತಿಯಲ್ಲಿ ಮಾಡಿ. ಯಾವುದೂ ಇಲ್ಲ. ಈ ತಾರತಮ್ಯ ಯಾಕೆ? ಎಲ್ಲ ಉತ್ತರ ಕರ್ನಾಟಕ ಭಾಗದ ನಾಯಕರುಗಳು ಇದನ್ನು ಸದನದಲ್ಲಿ ಪ್ರಶ್ನೆ ಮಾಡಬೇಕು. ಎಷ್ಟು ಜನ ಇದ್ದಾರೆ ಉತ್ತರ ಕರ್ನಾಟಕದ ನಾಯಕರುಗಳು? ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮಗೆ ತಾರತಮ್ಯ ಆಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸಿ ಅಂತ ಯಾಕೆ ಪ್ರಶ್ನೆ ಮಾಡಬಾರ್ದು? ಉಮೇಶ್ ಕತ್ತಿ ಇದ್ರು, ಉತ್ತರ ಕರ್ನಾಟಕ ಆಗಲೇಬೇಕು ಅಂತ ಅವರು ಯಾವಾಗಲೂ ಕ್ವಶನ್ ರೇಸ್ ಮಾಡೋರು. ಇನ್ನಾದರೂ ಉತ್ತರ ಕರ್ನಾಟಕ ಭಾಗದವರು ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಮ್ಮನ್ನು ಆಳ್ತಾ ಇರುವಂಥ ನಾಯಕರು ಅನ್ಯಾಯ ಆಗದೆ ಇರೋ ರೀತಿ ನೋಡ್ಕೋಬೇಕು. ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಮತ್ತೆ ಆಗ್ರಹಿಸಿದ್ದಾರೆ. ಈ ಹಿಂದೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅಂತ ಪತ್ರ ಬರೆದಿದೆ. ನನ್ನ ಪತ್ರವನ್ನು ಕೆಲವರು ಸ್ವಾಗತಿಸಿದ್ದಾರೆ, ಕೆಲವರು ವಿರೋಧಿಸಿದ್ದಾರೆ ಅಂತ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ರಾಜು ಕಾಗೆ ಅವರು ಬಿಚ್ಚಿಟ್ಟಿದ್ದಾರೆ. 100 ಸಲ ಭಿಕ್ಷೆ ಬೇಡಿದ್ರೆ 10 ಪೈಸಾನೋ 20 ಪೈಸಾನೋ ಹಾಕ್ತಾರೆ ಅಂತ, ವರ್ಷ ಆದರೂ ಕ್ಯಾರೆ ಅಂತ ಇಲ್ಲ, ಅಭಿವೃದ್ಧಿ ಅಂತೂ ಆಗ್ತಾನೆ ಇಲ್ಲ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಬೇಸರವನ್ನ ಹೊರಹಾಕಿದ್ದಾರೆ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡಕ್ಕಾಗಲ್ಲ, ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಬರೋದು ಅಂತ ಹೇಳಿ ಕಡೂರಲ್ಲಿ ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡ್ರಿ ಇರುವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ, ಆಗಲೇಬೇಕಾದ್ರೆ ಬಿಡಲಿ. ಈ ಥರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ಇನ್ನ ಯಾವ ರೀತಿ ಕರ್ನಾಟಕ ಇಬ್ಬಾಗ ಆಗಬೇಕು, ಯಾಕೆ ಆಗಬೇಕು ಅಂತ ಹಲವು ವಿಚಾರಗಳು ಈಗ ಇದೇ ರೀತಿಯ ಶಾಸಕರಿಂದ ಆಚೆ ಬಂದಿದೆ. ಮತ್ತೊಮ್ಮೆ ಪ್ರತ್ಯೇಕ ರಾಜ್ಯ ಕೂಗೆತ್ತಿದ್ದಾರೆ ರಾಜು ಕಾಗೆ ಅವರು. ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿದೆ ಉತ್ತರ ಕರ್ನಾಟಕ. ದಕ್ಷಿಣ ಕರ್ನಾಟಕಕ್ಕೆ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಅನುದಾನ ಸಿಗುತ್ತೆ, ಅವರು ಕೇಳಿಲ್ಲ ಅಂದ್ರೂ ನೀವು ಕೊಡ್ತೀರಿ. ದಕ್ಷಿಣಕ್ಕೆ ಅಭಿವೃದ್ಧಿ ಯೋಜನೆಗಳು, ಮೂಲಸೌಕರ್ಯ ಸೌಲಭ್ಯ ಎಲ್ಲವೂ ಯಥೇಚ್ಛವಾಗಿ ಸಿಗುತ್ತೆ. ದಕ್ಷಿಣದ ಅಭಿವೃದ್ಧಿಗಾಗಿ ಉತ್ತರವನ್ನೇ ಮರೆತಿದ್ದಾರೆ ನಾಯಕರು. ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕ ರಾಜ್ಯದ ಕೂಗೆತ್ತಿದ್ದಾರೆ ರಾಜು ಕಾಗೆ ಅವರು. ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಹಾವೇರಿ, ಉತ್ತರ ಕನ್ನಡ, ದಾವಣಗೆರೆ, ಬಳ್ಳಾರಿ, ಹಾಗೇನೆ ಹಂಪಿ ಪ್ರದೇಶ ಸೇರಿದಂತೆ 15 ಜಿಲ್ಲೆ ಸೇರಿ ಪ್ರತ್ಯೇಕ ರಾಜ್ಯ ಆಗ್ಬೇಕಂತೆ. ಬೆಳಗಾವಿಯನ್ನ ರಾಜಧಾನಿ ಮಾಡಬೇಕು ಅಂತ ಹೇಳಿದ್ದಾರೆ ರಾಜು ಕಾಗೆ ಅವರು. ಉತ್ತರ ಕರ್ನಾಟಕ ರಾಜ್ಯ ಆದರೆ ಸಾಲು ಸಾಲು ಸಮಸ್ಯೆಗಳಾಗುತ್ತೆ. ಹೇಗೆ? ಉತ್ತರ ಕರ್ನಾಟಕ ರಾಜ್ಯ ಆದರೆ ಹಣದ ಮೂಲ ಎಲ್ಲಿದೆ? ಬೆಂಗಳೂರನ್ನು ನೋಡಿ ಉದ್ಯಮಿಗಳು ಹೂಡಿಕೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಆ ರೀತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿರುವಂಥ ನಾಯಕರುಗಳು, ಆಳುವಂತಹ ಸರ್ಕಾರ. ಉತ್ತರ ಕರ್ನಾಟಕ ಪ್ರತ್ಯೇಕ ಆದರೆ ಬೆಳಗಾವಿ ಪ್ರಾಬಲ್ಯ ಶುರುವಾಗುತ್ತೆ. ಬೆಳಗಾವಿಯವರು ಹೇಳಿದಂತೆ ಉತ್ತರ ಕರ್ನಾಟಕ ಕೇಳಬೇಕಾ ಅನ್ನುವಂಥ ಪ್ರಶ್ನೆಗಳೂ ಇದೆ. ನೋಡಿ, ಎಲ್ಲ ರೀತಿಯ ಪ್ರಶ್ನೆಗಳು. ಉತ್ತರ ಕೊಡೋರು ಯಾರು? ಕಾಲ. ಇನ್ನು ನೆಕ್ಸ್ಟ್, ಶಾಸಕಾಂಗ ಪಕ್ಷದ ಸಭೆ ನಡೀತಂತೆ ಕಾಂಗ್ರೆಸ್ನಿದ್ದು. ಅಲ್ಲಿ ಗ್ಯಾರಂಟಿಯ ಬಗ್ಗೆ ಮತ್ತೆ ಚರ್ಚೆ ಆಯ್ತಂತೆ. ಸಿದ್ದರಾಮಯ್ಯ ಸಾರ್ ಗ್ಯಾರಂಟಿಗಳನ್ನು ನಿಲ್ಲಿಸಬೇಡ ಅಂತ ಹಲವು ಕಾಂಗ್ರೆಸ್ನ ಶಾಸಕರು ಹೇಳಿದರಂತೆ. ಕಾರಣ, ಕಾಂಗ್ರೆಸ್ ನಡೆಸಿರುವಂಥ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಲೆಫ್ಟ್ ರೈಟ್ ತಗೊಂಡಿದೆ.
ಈ ಒಂದು ವರದಿ ನೋಡಿ. ಐದು ಗ್ಯಾರಂಟಿ ಆಯಿತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗೆ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂಥ ಪ್ರಶ್ನೆನೇ ಇಲ್ಲ. ಪಂಚ ಗ್ಯಾರಂಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯಲು ಬುನಾದಿ ಹಾಕಿದ್ದ ಅಜೆಂಡಾ ಇದೇ ಪಂಚ ಗ್ಯಾರಂಟಿ. 2023ರ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ 40% ಕಮಿಷನ್ ಬಾಂಬ್ ಜೊತೆಗೆ ಮತದಾರರಿಗೆ ಬಣ್ಣ ಬಣ್ಣದ ಗ್ಯಾರಂಟಿಗಳ ಕಾಮನ ಬಿಲ್ಲು ತೋರಿಸಿದ್ದ ಕಾಂಗ್ರೆಸ್ ಅಂಡರ್ ಕರೆಂಟ್ ಸೃಷ್ಟಿಸಿ ದಾಖಲೆಯ ಸ್ಥಾನ ಪಡೆದುಕೊಂಡು ಅಧಿಕಾರ ಹಿಡಿದಿತ್ತು. ಇದೀಗ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ನುಂಗುಲಾರದ ಬಿಸಿತುಪ್ಪವಾಗಿದೆ. ಶಾಸಕರು ಜೈಲಿಗೆ ಹೋಗೋದೇ 6ನೇ ಭಾಗ್ಯ. CLPಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದರೆ ಅಮಿತ್ ಶಾ ಒಟ್ಟಿ ನೀವು ಮತ ಹಾಕ್ಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳಿಗೂ ಈಗ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯಿತು. ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯ ಸತ್ತ ಸರ್ಕಾರದ ಸಿಎಂ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ 16 ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. ಯಾರೂ ಮಾತೆತ್ತಿಲ್ಲ. CLP ಮೀಟಿಂಗಲ್ಲಿ ಇದು ಸುಳ್ಳು ವರದಿ ನಿಮಗೆ ಬಂದಿರುವಂಥದ್ದು. ನಾನೇ ಸ್ವತಃ ಅಲ್ಲಿದ್ದವನು. ಹಾಗಾಗಿ ಗ್ಯಾರಂಟಿ ಬಡವರ ಭಾಗ್ಯಲಕ್ಷ್ಮಿ ಆಗಿದೆ, ಖಂಡಿತ ತೆಗೆಯುವಂಥ ಪ್ರಶ್ನೆನೇ ಇಲ್ಲ. ಅದು ಬೇಕು ಅಂತ ನಾವು ಹೇಳಿದ್ವಿ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಟಾಂಗ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ಸಮರ್ಥನೆ ಕೊಟ್ಟಿದ್ದು ಹೀಗೆ. ಗ್ಯಾರಂಟಿ ಏನಿದೆ ಅಂತ ನಾನು ಭಾಳ ಈ ದುಡ್ಡು ಏನಿದೆ, ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ, ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು. 60,000 ಕೋಟಿ ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಪುನಃ ಮಾರ್ಕೆಟಿಗೆ ಬರ್ತದೆ. ಅದಕ್ಕಾಗಿ GSTಯಲ್ಲಿ GDPನಲ್ಲಿ ನಂಬರ್ 1 ಇದ್ದೀವಿ. ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟೇ. ಮಿನಿಮಮ್ ಬೇಸಿಕ್ಗೆ ದುಡ್ಡು ಅನುಕೂಲ ಆಗಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಇಂಡೆಕ್ಸ್ಗೆ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥ ಕಾರ್ಯಕ್ರಮ ಅದು. ಕರ್ನಾಟಕದ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಲರ್ಫುಲ್ ಕನಸುಗಳನ್ನು ತುಂಬಿದ ಕಾಂಗ್ರೆಸ್ ಇದೀಗ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದೆ. ಅತ್ತ ಗ್ಯಾರಂಟಿಯನ್ನು ಪೂರೈಸಲಾಗದೆ ಅಭಿವೃದ್ಧಿಗೂ ಕೂಡ ಹಣ ಕೊಡಲಾಗದೆ ಅಡ್ಡ ಕತ್ತರಿಯಲ್ಲಿ ಸಿಲುಕಿಕೊಂಡಿದೆ. 16 ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯರಂಥ ಮೇಧಾವಿಯೇ ಮಂಕಾಗಿ ಕೂರುವಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ವಿಮಾನ ಹಾಗೂ ಹೆಲಿಕಾಪ್ಟರ್ ಪ್ರಯಾಣದ ವೆಚ್ಚ ಹುಬ್ಬೇರುವಂತೆ ಮಾಡಿದೆ. 2023ರಿಂದ 25ರ ನವೆಂಬರ್ ವರೆಗೂ ಸಿಎಂ ಪ್ರಯಾಣಕ್ಕೆ ಕೋಟಿ ಕೋಟಿ ಖರ್ಚಾಗಿದೆ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿಎಂ ವಿಮಾನಯಾನ ವೆಚ್ಚ ಎಷ್ಟು ಗೊತ್ತಾ? ಸಿಎಂ ಹೆಲಿಕಾಪ್ಟರ್ ಮತ್ತು ವಿಮಾನ ಪಯಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. 2.5 ವರ್ಷದಿಂದ ಹೆಲಿಕಾಪ್ಟರ್ ವಿಶೇಷ ವಿಮಾನವನ್ನು ಬಳಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ. 2.5 ವರ್ಷಕ್ಕೆ 47,38,24,347 ರೂಪಾಯಿ ಖರ್ಚು ಮಾಡಿದ್ದಾರೆ. 2023ರಿಂದ 24ರ ತನಕ 12 ಕೋಟಿ 23 ಲಕ್ಷಕ್ಕೂ ಅಧಿಕ ಮೊತ್ತ ಖರ್ಚಾಗಿದೆ. 2024ರಿಂದ 25ರ ತನಕ 21 ಕೋಟಿ 11 ಲಕ್ಷಕ್ಕೂ ಅಧಿಕ ಮೊತ್ತ ವೆಚ್ಚವಾಗಿದೆ. ಇದು ಬೆಳಗಾವಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತ ಲೆಕ್ಕ ಬಿಟ್ಟು ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಈಗ ಬೆಳಗಾವಿ ಸೆಷನ್ ಮುಗಿಸಿ ವಾಪಸ್ ಬರಬೇಕಲ್ಲ ಅವರು, ಅದರ ಲೆಕ್ಕ ಇಲ್ಲ ಇದರಲ್ಲಿ. ಈ ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯಾಗಿದ್ರು. ಈಗ ಹೆಲಿಕಾಪ್ಟರ್ ವಿಶೇಷ ವಿಮಾನದ ಮೂಲಕ ಮತ್ತೆ ಸುದ್ದಿ ಆಗ್ತಿದ್ದಾರೆ ಸಿಎಂ ಸಾಹೇಬರು. ಇದೀಗ ದೋಸ್ತಿ ಪಡೆಗೆ ಅಸ್ತ್ರ ಆಗಿದೆ ಇದೇ ಸಿಎಂ ಪ್ರಯಾಣದ ವೆಚ್ಚ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH